ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಕರ್ಕರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡಿ. ಗುರು 12ನೇ ಭಾವದಲ್ಲಿ ಮತ್ತೆ ಪುನಃ ಮುಂದುವರಿತಾ ಇದ್ದಾನೆ. ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಡಿಸೆಂಬರ್ದಲ್ಲಿ. 12ನೇ ಭಾವದಲ್ಲಿದ್ದಾಗ ನೀವು ಏನನ್ನೂ ಅಪೇಕ್ಷೆ ಮಾಡುವಂಥ ಸಾಧ್ಯತೆ ಕಡಿಮೆ. ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ನಿಧಾನವಾಗುತ್ತೆ. ಇನ್ನು ಬೇರೆ ಗ್ರಹಗಳ ವಿಚಾರವನ್ನು ಕೂಡ ಮಾಡ್ತೇವೆ. ಆ ಬೇರೆ ಗ್ರಹಗಳಿಗೂ ನಿಮಗೆ ಬಲಕಾರಿಯಾಗಿದ್ದರೆ ಸ್ವಲ್ಪ ಅದರಲ್ಲಿ ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಗುರುಬಲ ಅಂತೂ ನಿಮಗೆ ಮುಂದುವರಿಯೋದಿಲ್ಲ. ಎಲ್ಲ ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಖಂಡಿತವಾಗಿಯೂ ಒಳ್ಳೆಯದು. ಇನ್ನು ರವಿ ಅಂತಂದರೆ ಸೂರ್ಯನನ್ನು ನೋಡಿಕೊಂಡಾಗ ನೋಡಿ, ರವಿಯಿಂದ ಆರೋಗ್ಯ ವೃದ್ಧಿ ಮತ್ತು ಮನಃಶಾಂತಿ ಅಂತ ಹೇಳಿ ತೋರಿಸ್ತಾ ಇದೆ. ಶನಿಯ ಪ್ರಭಾವ ಕಡಿಮೆಯಾಯಿತು. ಅದೇ ರೀತಿಯಾಗಿ ರವಿ ಕೂಡ ಅಶುಭ ಮತ್ತು ಶುಭ ಸ್ಥಾನದಲ್ಲಿ ಮುಂದುವರಿತಾನೆ. ಉತ್ತರಾರ್ಧದಲ್ಲಿ ಶುಭ ಸ್ಥಾನದಲ್ಲಿ ಬಂದಾಗ, ಅಂದರೆ ಅಷ್ಟಮದಲ್ಲಿ ಬಂದಾಗ ರವಿ ನಿಮಗೆ ಒಳ್ಳೆಯ ಒಂದು ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಅನುಕೂಲತೆ. ಯಾಕೆಂದರೆ ಆರೋಗ್ಯಮ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ. ಆರೋಗ್ಯವನ್ನು ಕೊಡುವವ ರವಿ ಇರೋದರಿಂದ ಮನಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆಯನ್ನು ಕೂಡ ರವಿ ನಿವಾರಿಸ್ತಾನೆ. ಕುಜ ಕೂಡ ವಿಶೇಷವಾಗಿ ಡಿಸ್ಟರ್ಬ್ ಮಾಡದೇ ಇದ್ದರೂ ಕೂಡ ಸ್ವಲ್ಪ, ಯಾಕೆಂದರೆ ಪಂಚಮದ ಮೇಲೆ ಮತ್ತು ಷಷ್ಠದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಡಬೇಕು. ಸ್ವಲ್ಪ ನಿಮಗೆ ಅವರ ಬಗ್ಗೆ ಕಾಳಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಷಷ್ಠದಲ್ಲಿ ಬಂದಾಗ ನೋಡಿ, ಕುಜ ನಿಮಗೆ ಆಗದೇ ಇರೋರು ಯಾವುದೇ ರೀತಿಯ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಶತ್ರುನಾಶವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಬುಧ ಪಂಚಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಪಂಚಮದಲ್ಲಿ ಬುಧ ಚತುರ್ಥದಲ್ಲಿದ್ದಾಗ ಒಳ್ಳೆಯ ಫಲವನ್ನು ಕೊಟ್ಟರೆ, ಪಂಚಮದಲ್ಲಿ ಬುಧ ವಿಶೇಷವಾದಂಥ ಫಲವನ್ನು ಕೊಡೋದಿಲ್ಲ. ಅದರಲ್ಲೂ ಕೂಡ ನೋಡಿ, ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಬುಧ ನಿಮಗಿದ್ದಾನೆ. ಬಂಧು ಮಿತ್ರರು ವಿಶೇಷವಾಗಿ ಸಹಕಾರವನ್ನು ಕೊಡೋದಿಲ್ಲ. ನಿಮಗೆ ಮೇಲಿಂದ ಮೇಲೆ ತೊಂದರೆ ಮತ್ತು ಉಪದ್ರವವನ್ನು ಕೊಡಬಹುದು. ಅದೇ ರೀತಿ ಶುಕ್ರ ಕೂಡ ಷಷ್ಠ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ವಿಶೇಷ ಫಲ ಶುಕ್ರ ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಸಪೋರ್ಟ್ ಮಾಡೋದಿಲ್ಲ. ಎಲ್ಲ ವಿಷಯದಲ್ಲೂ ಏನೋ ಒಂದು ವಿಧವಾದಂಥ ಚಿಂತೆ ನಿಮ್ಮ ಮನಸ್ಸಿಗೆ ಕಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಶುಕ್ರ ದೋಷ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ಶನಿಯ ವಿಷಯವನ್ನು ಬಂದಾಗ, ಶನಿ ನೋಡಿ ಭಾಗ್ಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಸಾಮಾನ್ಯವಾಗಿರ್ತಾನೆ. ಅಷ್ಟಮದಲ್ಲಿ ಎಷ್ಟು ತೊಂದರೆಯನ್ನು ಕೊಟ್ಟನೋ ಅಷ್ಟು ಭಾಗ್ಯಸ್ಥಾನದಲ್ಲಿ ನ್ಯೂಟ್ರಲ್ ಆಗಿ ಇರ್ತಾನೆ. ಬೇರೆ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿ ನಿಮಗೆ ಮೇಲೆ ಹೆಚ್ಚು ಕಡಿಮೆಯಾಗಿ ಮುಂದುವರಿಯುತ್ತೋ ಅದನ್ನೇ ಮುಂದುವರಿಸಿಕೊಂಡು ಶನಿ ಹೋಗ್ತಾನೆ. ಅದರಲ್ಲೂ ವಿಶೇಷವಾಗಿ ಶನಿ ಭಾಗ್ಯಸ್ಥಾನದಲ್ಲಿ ಬಂದಾಗ ಒಂದಷ್ಟು ಪ್ರವಾಸವನ್ನು, ದೂರ ಪ್ರವಾಸದ ಸಾಧ್ಯತೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ಸೊ ಇಲ್ಲಿ ಪ್ರವಾಸದ ಯೋಗವನ್ನು ಖಂಡಿತವಾಗಿಯೂ ಶನಿ ಕೊಡ್ತಾನೆ. ಆಧ್ಯಾತ್ಮಿಕಕ್ಕೆ ಒಂದು ಒಳ್ಳೆಯ ಬಲವನ್ನು ಶನಿ ಕೊಡೋದರಿಂದ ವಿಶೇಷವಾಗಿ ತೊಂದರೆ ಇಲ್ಲ. ಇನ್ನು ಅಷ್ಟಮದಲ್ಲಿರುವಂಥ ರಾಹುವಿನಿಂದ ನೀವು ಜಾಗೃತೆಯಾಗಿರೋದು ಒಳ್ಳೆಯದು. ಅತ್ಯಂತ ಅಶುಭ ಫಲವನ್ನು ರಾಹು ಕೊಡ್ತಾನೆ. ಯಾಕೆಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ ನಿಮಗೆ ಗಾಯವಾಗುವಂಥ ಸಾಧ್ಯತೆ, ಅಥವಾ ಯಾವುದಾದ್ರೂ ಸರ್ಜರಿ ಆಗುವಂಥ ಸಾಧ್ಯತೆ, ಅಪಘಾತವಾಗುವಂಥ ಸಾಧ್ಯತೆ. ಅಷ್ಟಮದಲ್ಲಿ ವಿಶೇಷವಾಗಿ ಯಾವುದಾದ್ರೂ, ಅದರಲ್ಲೂ ಕುಜ, ರಾಹು ಮತ್ತು ಶನಿ ಬಂದಾಗ ಈ ಒಂದು ಘಟನೆಗಳು ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಪರಿಹಾರ ಅಂತಂದರೆ ಜಾಗ್ರತೆಯಾಗಿ ಇರೋದು ವಿಶೇಷವಾದಂಥ ಪರಿಹಾರ. ಮತ್ತು ರಾಹು ದೋಷವನ್ನು ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ಅದರ ಅಪೋಸಿಟ್ಟಾಗಿ ಕೇತು ಧನಸ್ಥಾನದಲ್ಲಿ, ಅಂದರೆ ಸಪ್ತಮ ಸ್ಥಾನದಲ್ಲಿ ಅಪೋಸಿಟ್ಟಾಗಿ ಕೇತು ಇರ್ತಾನೆ. ಸೊ ಧನಸ್ಥಾನದಲ್ಲಿ ಇರೋದರಿಂದಲೂ ಕೂಡ ಕೇತು ವಿಶೇಷವಾಗಿ ಫಲವನ್ನು ಕೊಡೋದಿಲ್ಲ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ, ನಾನು ಶುಕ್ರನಿಂದ ಚಿಂತೆ ಅಂತ ಕೂಡ ಹೇಳಿದ್ನಲ್ಲ, ಅದೇ ರೀತಿ ಕೇತು ಕೂಡ ಕೆಲಸದಲ್ಲಿ ಒಂದು ಅಪಯಶವಾಗುವಂತಹ ಸಾಧ್ಯತೆ. ಆಮೇಲೆ ಕೇತು ದ್ವಿತೀಯ ಸ್ಥಾನದಲ್ಲಿ ಬಂದಾಗ ಅದಕ್ಕೆ ವಾಚಾಸ್ಥಾನ ಅಂತ ಕೂಡ ಹೇಳ್ತೇವೆ. ಅನಾವಶ್ಯಕವಾದಂಥ ಘರ್ಷಣೆಯನ್ನು ಉಂಟು ಮಾಡ್ತಾನೆ, ಅಂದರೆ ಜಗಳ ಮಾಡುವಂಥ ಸಾಧ್ಯತೆ. ಇನ್ನು ಸದ್ಯಕ್ಕೆ ವಿವಾಹ ಯೋಗವಂತೂ ಇಲ್ಲ. ವಿಶೇಷವಾದಂಥ ಯಾವುದಾದ್ರೂ ಖರೀದಿ ಇದ್ದರೆ ಖಂಡಿತವಾಗಿಯೂ ಸ್ವಲ್ಪ ಯೋಚನೆಯನ್ನು ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಮುಂದುವರಿಯಿರಿ. ಇಲ್ಲದೇ ಇದ್ದರೆ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಸೊ ವಿಶೇಷವಾಗಿ ರಾಹು ಮತ್ತು ಶುಕ್ರನ ಒಂದು ಆರಾಧನೆಯನ್ನು ಮಾಡಿದ್ದಾದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ.